ದೊಡ್ಡದೊಂದು ಬಂಗಲೆಯ ಹೊರಗಡೆ ನಿಂತು ಕಮಲಮ್ಮ ಕೈ ಮುಗಿದು ನನ್ನನ್ನೊಮ್ಮೆ ಮಗ ಸೊಸೆಯ ಜೊತೆ ಮಾತನಾಡಲು ಬಿಡಿ ಎಂದು ಸೆಕ್ಯೂರಿಟಿ ಗಾರ್ಡ್ನೊಂದಿಗೆ ಬೇಡುತ್ತಿದ್ದಳು. ನನಗೆ ಅವನ ಜೊತೆ ತುಂಬ ಮುಖ್ಯವಾದ ವಿಷಯ ಹೇಳಲಿದೆ. ಆಗ ಅವನು, ನಿನ್ನಂಥ ಬಿಕಾರಿ ನಮ್ಮ ಸಾಹೇಬರ ತಾಯಿನ ನೀನು ಸುಳ್ಳು ಹೇಳ್ತಾ ಇದ್ದೀಯ, ನಡಿಯಮ್ಮ ಇಲ್ಲಿಂದ ಎಂದು ಹೇಳ್ತಾನೆ. ನನ್ನ ಮಗ ಸೊಸೆ ಬರುವವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಅವರು ಬರಲೇಬೇಕು. ಅಲ್ಲಿ ತನಕ ಇಲ್ಲೇ ಕೂತ್ಕೋತೀನಿ. ನನ್ನ ಗಂಡ ಆಸ್ಪತ್ರೆಯಲ್ಲಿದ್ದಾರೆ. ಅವರಿಗೆ ತುಂಬ ಸೀರಿಯಸ್ ಆಗಿದೆ. ತುಂಬ ಹಣದ ಅವಶ್ಯಕತೆ ಇದೆ. ನನ್ನಂಥ ಮುದುಕಿಯ ಬಳಿ ಆಸ್ಪತ್ರೆಯವರು ಕೇಳುವಷ್ಟು ದುಡ್ಡು ಎಲ್ಲಿರುತ್ತೆ? ನನ್ನ ಮಗ ಎಷ್ಟು ದೊಡ್ಡ ಉದ್ಯಮಿ. ಅವನ ಬಳಿ ಎಷ್ಟೆಲ್ಲ ದುಡ್ಡಿರುವಾಗ ಅವನ ಅಪ್ಪನಿಗೋಸ್ಕರ ಸ್ವಲ್ಪ ಹಣವನ್ನು ಖರ್ಚು ಮಾಡಲಾರನೇ? ಸ್ವಲ್ಪ ಹಣವನ್ನು ಖರ್ಚು ಮಾಡೋದ್ರಿಂದ ಅವನಿಗೆ ಏನೂ ವ್ಯತ್ಯಾಸ ಆಗಲಿಕ್ಕಿಲ್ಲ. ಕಮಲಮ್ಮನ ಮಾತು ಕೇಳಿ ಸೆಕ್ಯೂರಿಟಿಗೆ ಬೇಜಾರಾಗಿ ಸೀದಾ ಒಳಗೆ ಹೋಗಿ, ಸರ್, ಯಾರೋ ಒಬ್ಬ ಮುದುಕಿ ನಿಮ್ಮನ್ನು ಮಾತನಾಡಿಸಬೇಕೆಂದು ಗಲಾಟೆ ಮಾಡುತ್ತಿದ್ದಾರೆ. ಅದು ಅಲ್ಲದೆ ಅವಳು ನಿಮ್ಮ ತಾಯಿ ಅಂತ ಹೇಳುತ್ತಿದ್ದಾರೆ. ಆದರೆ ಅವರನ್ನು ನೋಡಿದರೆ ನಿಮ್ಮ ತಾಯಿಯಂತೆ ಕಾಣಿಸುತ್ತಿಲ್ಲ. ಆಗ ಆರತಿ ಹೇಳ್ತಾಳೆ, ನಡಿ, ನಾನು ಹೊರಗಡೆ ಬಂದು ನೋಡ್ತೀನಿ. ಅವರು ಒಳಗೆ ಬರೋ ಅವಶ್ಯಕತೆ ಇಲ್ಲ ಎಂದು ಹೇಳಿ ಮೀಟಿಂಗ್ ಕೋಣೆಯಲ್ಲಿರುವ ತನ್ನ ಗಂಡನ ಕರೆದು ಹೇಳ್ತಾಳೆ, ಆರತಿ, ನೋಡ್ರಿ, ಮತ್ತೆ ನಿಮ್ಮಮ್ಮ ಬಂದಿದ್ದಾರೆ. ಎಷ್ಟು ಸಲ ಹೇಳಿದ್ರು ಮಾನ ಮರ್ಯಾದೆ ಇಲ್ಲದೆ ಬರಬೇಡ ಅಂದರೂ ವಾಪಸ್ ಬರ್ತಾರೆ. ಹಣ ಕಂಡ್ರೆ ಹೆಣ ಬಾಯಿ ಬಿಡುತ್ತಂತೆ, ಹಂಗಾಯಿತು. ಯಾರಾದರೂ ಅಂದುಕೊಳ್ಳಬೇಕು, ಹಣ ಇಲ್ಲಿ ಬಿಟ್ಟು ಹೋಗಿದ್ದು ಕೇಳೋಕೆ ಬರ್ತಿದ್ದಾರೆಂದು. ನಿನ್ನೆ ಅಷ್ಟು ಅವಮಾನ ಮಾಡಿ ಕಳಿಸಿದ್ರು, ಮತ್ತೆ ಬಂದಿದ್ದಾರೆಂದರೆ ನಾಚಿಗೆ ಗಿಚ್ಚಿಗೆ ಏನೂ ಇಲ್ವಾ? ನಡೀರಿ, ನಾವಿಬ್ಬರು ಅವರಿಗೆ ಸರಿಯಾದ ಆರತಿ ಮಾಡಿ ಕಳಿಸುವ. ಇನ್ನೊಮ್ಮೆ ಅವರು ಈ ಕಡೆ ತಲೆ ಹಾಕಬಾರದು, ನಮಗೆ ತೊಂದರೆ ಕೊಡಬಾರದು. ಅದಕ್ಕೆ ಓಕೆ ಎಂದು ರಮೇಶ್ ಆರತಿ ಜೊತೆ ಹೊರಗಡೆ ಬರ್ತಾರೆ. ಅವರು ಹೊರಬರುತ್ತಿದ್ದಂತೆ ಕಮಲಮ್ಮ ಖುಷಿಯಿಂದ ಆಶಾಭಾವನೆಯಲ್ಲಿ ಮಗ ಸೊಸೆಯನ್ನು ಕಣ್ಣರಳಿಸಿ ನೋಡ್ತಾರೆ. ಅವರು ಈ ಬಾರಿ ಸಹಾಯ ಮಾಡ್ತಾರೆ ಎಂದು ಮನದಲ್ಲಿ ಅಂದುಕೊಳ್ತಾರೆ ಕಮಲಮ್ಮ ಮಗ ಸೊಸೆ ಎದುರು ಕೈ ಮುಗಿದು ನಿಂತಿರ್ತಾಳೆ. ಒಳ್ಳೆಯದಾಯಿತು, ನೀ ಬಂದೆಯ ಮಗ. ನಿನ್ನ ಅಪ್ಪಾಜಿ ಆಸ್ಪತ್ರೆಯಲ್ಲಿ ಇದ್ದಾರೆ ಕಣೋ. ತುಂಬ ಸೀರಿಯಸ್ ಇದೆ ಕಣೋ. ನಾನು 4 ದಿನದಿಂದ ಇಲ್ಲಿಗೆ ಬರ್ತಿದ್ದೇನೆ, ಆದರೆ ನೀನು ಸಿಕ್ಕೇ ಇಲ್ಲ ಮಗ. ಆರತಿ ಮಾತ್ರ ಸಿಕ್ಕಿದ್ಲು, ಆದರೆ ಅವಳು ನನಗೆ ಬೈದು ವಾಪಸ್ ಕಳುಹಿಸುತ್ತಿದ್ಲು. ಮಗ, ನಿನ್ನ ಅಪ್ಪನ ಚಿಕಿತ್ಸೆಗೆ ತುಂಬ ಹಣ ಬೇಕು ಕಣೋ. ನೀನು ಏನಾದರೂ ಮಾಡು ಮಗ. ಮುದುಕಿ, ಹೋಗು, ನಡಿಯ ಇಲ್ಲಿಂದ. ಕಾಸು ಗೀಸು ಏನೂ ಸಿಗಲ್ಲ. ನಿನಗೆ ತುಂಬ ಹಣ ಖರ್ಚು ಮಾಡಿದ್ದೇವೆ ನಾವು. ನೀನು 4 ದಿನ ಮುಂಚೆ ಬಂದಾಗ 2,000 ರೂಪಾಯಿ ಕೊಟ್ಟಿದ್ದೆ ಅಲ್ವಾ? ಈಗ ಅದಕ್ಕಿಂತ ಜಾಸ್ತಿ ಕೊಡೋಕ್ಕಾಗಲ್ಲ ಮಗಳೇ. ನೀನು ಕೊಟ್ಟ 2,000 ರೂಪಾಯಿ ಮಾವನ 2 ದಿನದ ಔಷಧಿಯೇ ಸಾಕಾಗಿಲ್ಲಮ್ಮ. ನನ್ನ ಹತ್ರ 1 ರೂಪಾಯಿ ಇಲ್ಲಮ್ಮ ಅವರ ಚಿಕಿತ್ಸೆಗೆ. ಮಗ ರಮೇಶ, ನಿನ್ನಾದರೂ ಅಪ್ಪನ ಬಗ್ಗೆ ಆಲೋಚನೆ ಮಾಡು. ಏನೇ ಆದರೂ ಅವರು ನಿನ್ನ ಅಪ್ಪ ಅಲ್ವೇನೋ? ಅಮ್ಮ, ನೀನು ಈ ಥರದ ಬಣ್ಣದ ಮಾತು ಆಡಬೇಡ. ನನ್ನನ್ನು ಎಮೋಷ್ನಲ್ ಬ್ಲ್ಯಾಕ್ಮೇಲ್ ಮಾಡಲು ಪ್ರಯತ್ನಿಸಬೇಡ. ನನಗೆಲ್ಲ ಅರ್ಥವಾಗುತ್ತೆ. ನಾನು ಅಷ್ಟು ಸುಲಭದಲ್ಲಿ ನಿಮ್ಮ ಮಾತಿಗೆ ಮರಳಾಗುವವನಲ್ಲ. ನೀನು ಇನ್ಯಾವತ್ತೂ ಈ ಮನೆ ಕಡೆ ತಲೆ ಹಾಕಬಾರದು. ತನ್ನ ಮಗ ಸೊಸೆಯ ಮಾತು ಕೇಳಿ ಕಮಲಮ್ಮನಿಗೆ ತುಂಬ ನಿರಾಶೆಯಾಯಿತು. ರಮೇಶನ್ ತನ್ನ ಪತ್ನಿ ಹತ್ರ ಹೇಳ್ತಾನೆ, ಆರತಿ, ನಾನು ಮೀಟಿಂಗ್ಗೆ ಹೋಗ್ತಿದ್ದೀನಿ, ಸಂಜೆ ಬರುತ್ತೇನೆ ಎಂದು ಹೇಳಿ ಕಾರ್ ಸ್ಟಾರ್ಟ್ ಮಾಡ್ತಾನೆ. ಆಗ ಕಮಲಮ್ಮ ಕೇಳ್ತಾರೆ, ಮಗ, ನೀನು ಹೋಗೋ ರಸ್ತೆಯಲ್ಲೇ ಆಸ್ಪತ್ರೆ ಇದೆಯಪ್ಪ, ನನ್ನನ್ನು ಅಲ್ಲಿ ತನಕ ಬಿಡಪ್ಪ. ಇಷ್ಟಾದರೂ ನೀನು ತಾಯಿಗೆ ಮಾಡಲ್ವೇ? ಆಗ ಧುಮುಕಿ ಬಂದ ಆರತಿ, ನಿನಗೆ ಕಾರಲ್ಲಿ ಕೂರೋ ಯೋಗ್ಯತೆ ಇಲ್ಲ. ಬಾಯಿ ಮುಚ್ಕೊಂಡು ಬಂದಂಗೆ ನಡ್ಕೊಂಡು ಹೋಗು. ನನ್ನ ಕಾರ್ ಟಚ್ ಮಾಡಿದರೆ ಜಾಗ್ರತೆ ಎಂದು ಹೇಳ್ತಾಳೆ. ನನ್ನ ಕಾರಲ್ಲಿ ಕೂತು ನನ್ನ ಕಾರನ್ನು ಗಲೀಜು ಮಾಡಬೇಡ. ಎಲ್ಲಿಂದ ಬರ್ತಾರೆ ಇಂಥವೆಲ್ಲ? ಯೋಗ್ಯತೆ ನೋಡಿದ್ಯಾ ನಿನ್ನ? ರಿಕ್ಷಾದಲ್ಲಿ ಕೂರೋ ಗತಿ ಇಲ್ಲ, ಕಾರಲ್ಲಿ ಹೋಗ್ಬೇಕಂತೆ. ಹೋಗು, ಜಾಗ ಖಾಲಿ ಮಾಡು ಇಲ್ಲಿಂದ. ರಮೇಶ ಕಾರ್ ತಗೊಂಡು ಹೊರಡುತ್ತಾನೆ. ಪಾಪ ಕಮಲಮ್ಮ ಗೇಟ್ ಪಕ್ಕ ಕೂತು ಮಗ ಕಾರಲ್ಲಿ ಹೋಗ್ತಾ ಇರೋದನ್ನು ನೋಡಿ ಕಣ್ಣೀರು ಹಾಕ್ತಾಳೆ. ದೇವರೇ, ನಾನು ಎಂಥ ಮಗನನ್ನು ಹೆತ್ತೇನೋ.
ಸ್ವಂತ ತಂದೆ ತಾಯಿಯನ್ನೇ ಕಸವಾಗಿ ಕಾಣುತ್ತಾನಂದರೆ ಮಗನಿಗಾಗಿ ಏನೆಲ್ಲ ಮಾಡಿಲ್ಲ ನಾವು. ಎಲ್ಲ ತ್ಯಾಗ ಮಾಡಿ ಇದ್ದ ಜಮೀನು ಮನೆಯನ್ನು ಮಾರಿ ಮಗನಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿದ್ವಿ. ಎಲ್ಲ ಮಗನಿಗೆ ಅರ್ಪಣೆ ಮಾಡಿ ಅವನನ್ನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೋ ಥರ ಮಾಡಿದ್ವಿ. ಆದರೆ ನಮ್ಮ ಮಗ ನಮ್ಮ ಜೊತೆ ಮಾಡಿದ್ದೇನು? ನಮ್ಮ ಮಗ ಮಾಡಿದಷ್ಟು ಕ್ರೂರತೆ ಯಾರೂ ಕೂಡ ಮಾಡಲ್ಲ. ಅವನಿಗೆ ಅವನ ತಾಯಿ ನೋವು ತಿಳಿಯುತ್ತಿಲ್ಲ. ಕಮಲಮ್ಮ ಗಲಗಲನೆ ಅತ್ತರು. ಪಕ್ಕದಲ್ಲೇ ಇದ್ದ ಸೆಕ್ಯೂರಿಟಿ ಗಾರ್ಡ್ಗೆ ತಿಳಿಯುತ್ತೆ ಇದು ರಮೇಶ ಸಾಹೇಬರ ತಾಯಿ ಎಂದು. ಆರತಿ ಒಳಗೆ ಹೋದ ನಂತರ ಸೆಕ್ಯೂರಿಟಿ ಗಾರ್ಡ್ ಕಮಲಮ್ಮನನ್ನು ಎಬ್ಬಿಸಿ ಕುರ್ಚಿಯಲ್ಲಿ ಕೂರಿಸುತ್ತಾನೆ. ಮತ್ತೆ ಕೇಳ್ತಾನೆ, ಅಮ್ಮ ನೀವು ಅಳಬೇಡಿ, ನಿಮಗೆ ಎಷ್ಟು ಹಣದ ಅವಶ್ಯಕತೆ ಇದೆ ಎಂದು. ಆಗ ಕಮಲಮ್ಮ ಹೇಳ್ತಾರೆ, ಈಗ 2,000 ಸಿಕ್ಕಿದ್ರೆ ಸಾಕು, ಅದರಲ್ಲಿ ಅಡ್ಜಸ್ಟ್ ಮಾಡುತ್ತೇನೆಂದು. ಸೆಕ್ಯೂರಿಟಿ ಗಾರ್ಡು ಜೇಬಿಗೆ ಕೈ ಹಾಕಿ ನೋಡಿದಾಗ ಬರೀ 1,500 ಇರುತ್ತದೆ. ಅಮ್ಮ ನನ್ನ ಹತ್ರ ಇಷ್ಟೇ ಇರುವುದು, ನೀವು ಇದನ್ನು ಹಿಡ್ಕೊಂಡು ಹೋಗಿ, ನಾನು ನನ್ನ ಸೈಕಲ್ನಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬೇಡ ಮಗ, ನನಗೆ ಸೈಕಲ್ನಲ್ಲಿ ಕೂತ್ಕೊಳ್ಳೋಕ್ಕೆ ಆಗಲ್ಲ, ನಾನು ಆಟೋದಲ್ಲಿ ಹೋಗ್ತೀನಿ. ಜೊತೆಗೆ ಕಮಲಮ್ಮ ಸೆಕ್ಯೂರಿಟಿ ಗಾರ್ಡ್ಗೆ ಆಶೀರ್ವಾದ ಮಾಡಿ ಹೋಗ್ತಾರೆ. ನನ್ನ ಮಗ ಸೊಸೆ ಸಹಾಯ ಮಾಡಲು ನಿರಾಕರಿಸಿದಾಗ ನೀನು ದೇವರಂತೆ ನನಗೆ ಸಹಾಯ ಮಾಡಿದ್ದೀಯ. ನಿನ್ನ ಈ ಉಪಕಾರವನ್ನು ಯಾವತ್ತೂ ಮರೆಯೋದಿಲ್ಲ. ಅರೆ ಅಮ್ಮ, ಏನು ದೊಡ್ಡ ಸಹಾಯ ಮಾಡಿದೆ ನಾನು. ಇದರಲ್ಲಿ ಒಂದು ದಿನದ ಔಷಧಿ ಬರುತ್ತೋ ಇಲ್ವಾ? ಸೆಕ್ಯೂರಿಟಿ ಗಾರ್ಡ್ ಕೊಟ್ಟ ಹಣವನ್ನು ಸೀರೆ ಸೆರಗಿನಲ್ಲಿ ಕಟ್ಟಿ ಕಮಲಮ್ಮ ಆಸ್ಪತ್ರೆಗೆ ತೆರಳುತ್ತಾರೆ. ಆಸ್ಪತ್ರೆಯ ಬೆಡ್ನಲ್ಲಿ ಮಲಗಿರುವ ನಂದಕಿಶೋರ ಅವರು ತನ್ನ ಹೆಂಡತಿಯನ್ನು ತುಂಬ ಕಾತುರದಿಂದ ಕಾಯುತ್ತಿದ್ದರು. ಅವರು ಅಂದಾಜು ಮಾಡಿದ್ರು, ಮಗ ಸೊಸೆ ಹತ್ರ ಸಹಾಯ ಕೇಳಲು ಹೋಗಿದ್ದಾಳೆಂದು. ಅವರು ಸಹಾಯ ಮಾಡಿದರೆ ತನ್ನ ಪತ್ನಿಯ ಚಿಂತೆ ಸ್ವಲ್ಪ ಕಮ್ಮಿ ಆಗಬಹುದಿತ್ತು. ನಾನು ಹೀಗೆ ರೋಗಗ್ರಸ್ತನಾಗಿ ಬಿದ್ದಿದ್ದರಿಂದ ಎಷ್ಟೊಂದು ಹಣದ ಖರ್ಚಾಯಿತು. ಪಾಪ ಅವಳು ಎಷ್ಟೊಂದು ಒದ್ದಾಡುತ್ತಾ ಇದ್ದಾಳೆ. ಆದರೆ ಕಮಲಾಳ ಬಾಡಿದ ಮುಖ ನೋಡಿ ಅವರಿಗೆ ತಿಳಿಯುತ್ತೆ ನಾಲಾಯಕ್ ಮಗ ತನ್ನ ತಾಯಿಗೆ ಏನೂ ಸಹಾಯ ಮಾಡಿಲ್ಲವೆಂದು. ಅವರ ನಾಲಾಯಕ್ ಮಗನಿಗೆ ಹಣದ ಮದ ತಲೆಗೆ ಏರಿ ತನ್ನ ಪ್ರಾಯದ ತಂದೆ ತಾಯಿಯ ಕಷ್ಟ ಕಾಣದೆ ಹೋಯಿತು. ಕಮಲಮ್ಮ ಗಂಡನ ಪಕ್ಕ ಬಂದು ಬಿಕ್ಕಿ ಬಿಕ್ಕಿ ಅಳುತ್ತಾ, ರೀ, ಇವತ್ತು ನಮ್ಮ ಮಗ ನಮಗೆ ಮೋಸ ಮಾಡಿದ. ನಮ್ಮ ಮಗ ಈಗ ನಮ್ಮವನಲ್ಲ ರೀ. ಅವನು ಈ ಕಷ್ಟ ಕಾಲದಲ್ಲಿ ನಮ್ಮ ಕೈ ಬಿಟ್ಟ. ನಾವು ನಮ್ಮ ಮಗನನ್ನು ಇಷ್ಟು ಎತ್ತರಕ್ಕೆ ಬೆಳೆಯಲು ಪಟ್ಟ ಶ್ರಮ ಎಲ್ಲ ವ್ಯರ್ಥ ಆಯಿತು. ಇಷ್ಟು ಎತ್ತರಕ್ಕೆ ಬೆಳೆಯಲು ಕಾರಣರಾದ ತಂದೆ ತಾಯಿಯ ಸೇವೆ ಬಿಡಿ ನೋಡಲು ಇಷ್ಟವಿಲ್ಲವೆಂದ ಮೇಲೆ ಏನು ಹೇಳುವುದು? ತಂದೆ ತಾಯಿ ಬೀದಿಯಲ್ಲಿ ಭಿಕ್ಷೆ ಬೇಡುವ ಪರಿಸ್ಥಿತಿ ಮಾಡಿಬಿಟ್ಟ. ಅದೇ ಹಾಸ್ಪಿಟಲ್ನ ಇನ್ನೊಂದು ಬೆಡ್ ಮೇಲೆ ಊರಿನ ದೊಡ್ಡ ಬಿಸಿನೆಸ್ ಮ್ಯಾನ್ ಮಲಗಿದ್ರು. ಅವರು ಕಮಲಮ್ಮ ಹಾಗೂ ನಂದಕಿಶೋರ್ ಮಾತಾಡಿದ್ದೆಲ್ಲ ಕೇಳಿಸಿಕೊಂಡ್ರು. ತನ್ನ ಬೆಡ್ನಿಂದ ಎದ್ದು ಕಿಶೋರ್ ಅವರ ಬಳಿ ಬರ್ತಾರೆ. ಅವರಿಗೆ ಕಿಶೋರ್ ಅವರನ್ನು ನೋಡಿ ಶಾಕ್ ಆಗುತ್ತೆ. ಯಾಕೆಂದರೆ ನಂದಕಿಶೋರ್ ಅವರು ಅವರ ಪೂಜನೀಯ ಗುರುವಾಗಿದ್ದರು. ಅರೆ ಗುರೂಜಿ, ನೀವು ಇಲ್ಲಿ ಯಾಕೆ ಇದ್ದೀರಿ? ನಿಮ್ಮ ಈ ಸ್ಥಿತಿ ಹೇಗಾಯಿತು? ಮಗ, ನೀನು ಯಾರೆಂದು ನನಗೆ ಗೊತ್ತಾಗಿಲ್ಲ. ಗುರೂಜಿ, ನಾನು ಪಂಕಜ್, ನಿಮ್ಮ ಹತ್ರ ಟ್ಯೂಷನ್ಗೆ ಬರ್ತಿದ್ದೆ. ಆಗ ನಂದಕಿಶೋರ್ ಅವರು ತುಂಬ ನೆನಪಿಸಲು ಪ್ರಯತ್ನಿಸುತ್ತಾರೆ. ಮತ್ತೆ ಸಡನ್ನಾಗಿ ಹೇಳ್ತಾರೆ, ಹಾಂ, ಈಗ ನೆನಪಾಯಿತು. ಈ ಊರಿನ ದೊಡ್ಡ ಬಟ್ಟೆ ವ್ಯಾಪಾರಿ ಗುಪ್ತಾ ಅವರ ಮಗ ಅಲ್ವಾ? ಹೌದು, ಅದೇ ಪಂಕಜ್ ನಾನು. ಆದರೆ ಗುರೂಜಿ, ನನಗೊಂದು ಅರ್ಥವಾಗಿಲ್ಲ. ನಿಮಗೆ ಈ ಸ್ಥಿತಿ ಯಾಕೆ ಬಂತೆಂದು. ನಾನು ನಿಮ್ಮ ಎಲ್ಲ ಮಾತನ್ನು ಕೇಳಿಸಿಕೊಂಡೆ. ಈಗ ನೀವು ಏನೂ ಚಿಂತೆ ಮಾಡಬೇಕಾಗಿಲ್ಲ. ನಿಮ್ಮ ಎಲ್ಲ ಆಸ್ಪತ್ರೆ ಖರ್ಚು ನಾನು ನೋಡುತ್ತೇನೆ. ನೀವು ಸಂಪೂರ್ಣ ಗುಣಮುಖರಾದ ಮೇಲೆ ನನ್ನ ಮನೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಪಂಕಜ್ ನಂದಕಿಶೋರ್ ಅವರ ಸಂಪೂರ್ಣ ಆಸ್ಪತ್ರೆ ವೆಚ್ಚ ಭರಿಸುತ್ತಾನೆ. ಪಂಕಜ್ ಕಮಲಮ್ಮನ ಹತ್ರ ಹೇಳ್ತಾನೆ, ಅಮ್ಮ, ನೀವು ನನ್ನ ಮನೆಗೆ ಹೋಗ್ಬಿಡಿ. ಇಲ್ಲಿ ನಾನು ನನ್ನ ಗುರೂಜಿಯನ್ನು ನೋಡ್ಕೋತೀನಿ. ನಾನು ನೋಡ್ತಾ ಇದ್ದೀನಿ, ನೀವು ತುಂಬ ದಿವಸದಿಂದ ಓಡಾಡ್ತಾ ಇದ್ದೀರಿ. ಇನ್ನು ಸುಸ್ತಾಗಿ ನಿಮಗೂ ಆರೋಗ್ಯ ಕೆಟ್ಟು ಹೋಗಬಹುದು. ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಇದ್ದಾಳೆ.
ನನ್ನ ಮಕ್ಕಳಿದ್ದಾರೆ, ನನ್ನ ಅಪ್ಪ ಅಮ್ಮ ಇದ್ದಾರೆ. ನೀವು ಅಲ್ಲಿಯೇ ಇದ್ದು ಬಿಡಿ. ನಾನು 2 ದಿನದಲ್ಲಿ ಗುರೂಜಿಯನ್ನು ರೆಡಿ ಮಾಡಿ ಕರ್ಕೊಂಡು ಬರ್ತೇನೆ. ಆಗ ನಂದಕಿಶೋರ್ ಅವರು ಕೂಡ ಹೇಳ್ತಾರೆ, ಹೌದು ನೀನು ಹೋಗು, ನಾನು ಹುಷಾರಾಗಿದ್ದೇನೆ, 1-2 ದಿನಗಳಲ್ಲಿ ಬಂದು ಬಿಡುತ್ತೇನೆ, ನನ್ನ ಚಿಂತೆ ಬಿಟ್ಟು ಬಿಡು. 2 ದಿನಗಳ ನಂತರ ನಂದಕಿಶೋರ್ ಪಂಕಜ್ ಜೊತೆ ಮನೆಗೆ ಬರ್ತಾರೆ. ಪಂಕಜ್ ಮನೆಯಲ್ಲಿ ನಂದಕಿಶೋರ್ ಅವರಿಗೆ ಪಂಕಜ್ ತಂದೆ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾರೆ. ಅರೆ ನಂದಕಿಶೋರ್ ಅವರೇ, ಯಾವಾಗ ನನ್ನ ಓದು ನಿಲ್ಲಿಸಿದ್ದೇನೋ ಆವತ್ತಿನಿಂದ ನಿಮ್ಮನ್ನು ಭೇಟಿಯಾಗಲು ನನಗೆ ಸಾಧ್ಯವಾಗಲಿಲ್ಲ. ನನಗೆ ನನ್ನ ಬಿಸ್ನೆಸ್ ನಡುವೆ ಸ್ವಲ್ಪನೂ ಸಮಯ ಸಿಕ್ಕಿರಲಿಲ್ಲ. ಇವತ್ತು ಅದೆಷ್ಟೋ ವರ್ಷಗಳ ನಂತರ ನೀವು ನನಗೆ ಸಿಗುವ ಹಾಗಾಯಿತು. ಆದರೆ ನನಗೆ ನೀವು ಈ ಸ್ಥಿತಿಯಲ್ಲಿ ಸಿಗಬಹುದೆಂದು ಅಂದುಕೊಂಡಿರಲೇ ಇಲ್ಲ. ಪಂಕಜ್ ಅಂತೂ ಯಾವಾಗಲೂ ನಿಮ್ಮ ವಿಷಯನೇ ಹೇಳ್ತಿದ್ದ. ಗುರೂಜಿ ಮಾತು ಕೇಳಿದ ಮೇಲೆ ನನಗೆ ಪಾಠದಲ್ಲಿ ಆಸಕ್ತಿ ಬಂದಿದೆ. ಅದಕ್ಕಿಂತ ಮುಂಚೆ ಪಂಕಜ್ ಓದು ಅಂದರೆ ಆಸಕ್ತಿ ತೋರಿಸ್ತಾ ಇರಲಿಲ್ಲ. ಯಾವಾಗ ನಿಮ್ಮ ಟ್ಯೂಷನ್ ಶುರು ಆಯಿತೋ ಆವತ್ತಿಂದ ಓದಿನಲ್ಲಿ ಮುಂದೆ ಬಂದಿದ್ದ. ನಿಮ್ಮನ್ನು ಈಗಲೂ ತುಂಬ ನೆನಪಿಸಿಕೊಳ್ಳುತ್ತಾನೆ. ನಿಮ್ಮ ಪಾಠದ ರೀತಿಯೇ ಅದ್ಭುತ. ಮಕ್ಕಳು ಬೇಗ ಕಲಿಯುತ್ತಿದ್ದರು. ಸ್ವಲ್ಪ ದಿನ ನಂದಕಿಶೋರ್ ಹಾಗೂ ಕಮಲಮ್ಮ ಪಂಕಜ್ ಮನೆಯಲ್ಲಿ ಇರ್ತಾರೆ. ಪಂಕಜ್ ಮನೆ ತುಂಬ ದೊಡ್ಡದಾಗಿತ್ತು. ನೋಡಲು ದೊಡ್ಡ ಬಂಗಲೆಯಂತಿತ್ತು. ಅಲ್ಲಿ ಎಷ್ಟು ಜನ ಬೇಕಾದರೂ ವಾಸಿಸಬಹುದು. ಅದರಲ್ಲೇ ಒಂದು ಕೋಣೆ ಕಮಲಮ್ಮ ಹಾಗೂ ನಂದಕಿಶೋರ್ ಅವರಿಗೆ ಪಂಕಜ್ ನೀಡಿದ್ದ. 10 ದಿವಸದ ನಂತರ ನಂದಕಿಶೋರ್ ಹೇಳ್ತಾರೆ, ಮಗ ನಾವಿನ್ನು ಹೊರಡುತ್ತೇವೆ. ತುಂಬ ದಿವಸ ನಮ್ಮನ್ನು ಇಲ್ಲಿರಿಸಿದೆ ನೀನು. ನಮಗೆ ತುಂಬ ಉಪಕಾರ ಮಾಡಿದೆ. ನಿನಗೆ ತುಂಬ ತುಂಬ ಧನ್ಯವಾದ. ಇಷ್ಟೊತ್ತಿಗೆ ಪಂಕಜ್ಗೆ ತಿಳಿದು ಹೋಗಿತ್ತು, ನಂದಕಿಶೋರ್ ಅವರು ತನ್ನೆಲ್ಲ ಸಂಪತ್ತನ್ನು ಮಗನಿಗೆ ದಾರಿಯಾಗಿ ನೀಡಿದ್ರು. ಈಗ ಗುರೂಜಿ ಹತ್ರ ಏನೂ ಉಳಿದಿರಲ್ಲ. ಪಂಕಜ್ ಕೇಳ್ತಾನೆ, ಗುರೂಜಿ ನೀವೀಗ ಎಲ್ಲಿಗೆ ಹೋಗ್ತೀರಿ? ನಿಮ್ಮ ಹತ್ರ ಮನೆ ಇಲ್ಲ, ಒಂದು ಹೊತ್ತು ತಿನ್ನಲು ಕಾಸು ಇಲ್ಲ, ಮತ್ತು ಹೇಗೆ ನೀವು ಜೀವನ ಸಾಗಿಸ್ತೀರಾ? ಎಲ್ಲಿಗಾದರೂ ಹೋಗಿ ಬದುಕುತ್ತೇವೆ. ಸಣ್ಣ ಪುಟ್ಟ ನಮಗೆ ಸಾಧ್ಯವಾಗುವ ಕೆಲಸ ಮಾಡಿ ಮುದುಕರಿಬ್ಬರಿಗೆ ತಿನ್ನುವಷ್ಟು ಸಂಪಾದನೆ ಮಾಡುತ್ತೇವೆ. ಗುರೂಜಿ ನೀವು ಎಲ್ಲೂ ಹೋಗಬೇಕಾಗಿಲ್ಲ. ನಾನು ನಿಮಗಾಗಿ ಕೆಲವೊಂದು ತೀರ್ಮಾನಗಳನ್ನು ತಗೊಂಡಿದ್ದೇನೆ. ನೀವು ನಮ್ಮ ಜೊತೆನೇ ಇರ್ತೀರಾ. ಏನು ತೀರ್ಮಾನ ಮಾಡಿದ್ಯಾ ಪಂಕಜ್? ಸ್ವಲ್ಪ ನನಗೂ ಹೇಳಿ ಬಿಡು. ಗುರೂಜಿ ನಿಮಗೆ ಗೊತ್ತಿದೆ ತಾನೇ, ನನಗೆ ಬಟ್ಟೆಯ ದೊಡ್ಡ ಬಿಸ್ನೆಸ್ ಇದೆ ಎಂದು. ಒಂದು ಅಂಗಡಿಯಲ್ಲಿ ನಾನು ಕೂರುತ್ತೇನೆ, ಇನ್ನೊಂದರಲ್ಲಿ ನನ್ನ ಅಪ್ಪಾಜಿ ಇರ್ತಾರೆ. ನನ್ನ ಶಾಪ್ ನಾನು ಹ್ಯಾಂಡಲ್ ಮಾಡುತ್ತೇನೆ. ಆದರೆ ಅಪ್ಪಾಜಿಗೆ ಒಂದು ಒಳ್ಳೆಯ ವ್ಯಕ್ತಿ ಬೇಕು, ಜೊತೆಗೆ ಲೆಕ್ಕ ಪಕ್ಕ ನೋಡುವ ಒಬ್ಬ ವಿಶ್ವಾಸಿ. ಗುರೂಜಿ ನನಗೆ ನಿಮಗಿಂತ ಒಳ್ಳೆಯ ಆಯ್ಕೆ ಈ ಪದವಿಗೆ ಬೇರೆ ಯಾರೂ ಕಾಣ್ತಿಲ್ಲ. ಹೇಗೂ ನೀವು ಎಲ್ಲಾದರೂ ಹೋಗಿ ಕೆಲಸ ಮಾಡೇ ಮಾಡ್ತೀರಾ. ಅದೇ ಕೆಲಸ ಯಾಕೆ ನಮ್ಮ ಜೊತೆಗೆ ಆಗಬಾರದು? ನೀವು ನಮ್ಮ ಅಂಗಡಿಗೆ ಬಂದು ಕೂತ್ಕೊಳ್ಳಿ, ವ್ಯವಹಾರವೆಲ್ಲ ನೀವೇ ನೋಡ್ಕೊಂಡ್ರೆ ಆಯಿತು. ನಂದಕಿಶೋರ್ ಅವರು ಕಮಲಮ್ಮನವರ ಮುಖ ನೋಡ್ತಾರೆ. ಕಮಲಮ್ಮಳಿಗೆ ಇದರಲ್ಲೇನೂ ತಪ್ಪು ಕಾಣಲಿಲ್ಲ. ಕಮಲಮ್ಮ ಹೇಳ್ತಾರೆ, ಹೇಗೂ ನಾವು ಒದ್ದಾಡಿ ಕೆಲಸ ಹುಡುಕಬೇಕು. ಯಾವಾಗ ಸಿಗುತ್ತೆ ಎಂದು, ಎಷ್ಟು ದಿನ ಸಿಗಬಹುದು ಯಾರಿಗೆ ಗೊತ್ತು. ಇಲ್ಲಿ ನಮಗೆ ಕೂತಲ್ಲೇ ಕೆಲಸ ಮಾಡಬಹುದು. ಕಷ್ಟಪಟ್ಟು ದುಡಿದು ತಿನ್ನೋಣ ಇಲ್ಲಿ, ಮತ್ತು ನಮಗೆ ಮನೆಯ ಕೊರತೆ ಕೂಡ ನೀಗುತ್ತೆ ಎಂದು ಒಪ್ಪಿಸ್ತಾರೆ. ನಂದಕಿಶೋರ್ ಅವರು ಗುಪ್ತಾ ಅವರ ದೊಡ್ಡ ಬಟ್ಟೆ ಅಂಗಡಿಯಲ್ಲಿ ಕೂತು ವ್ಯವಹಾರದ ಪುಸ್ತಕವನ್ನು ನೋಡಲು ಶುರು ಮಾಡ್ತಾರೆ. ಜೊತೆಗೆ ವ್ಯವಹಾರದ ಕೌಶಲ್ಯ ಕಲಿಯುತ್ತಾರೆ. 1 ವರ್ಷದಲ್ಲೇ ಅವರು ಎಲ್ಲ ವ್ಯವಹಾರ ಜ್ಞಾನಗಳನ್ನು ಕಲಿಸ್ತಾರೆ. 1 ವರ್ಷ ಕೂಡಿಟ್ಟ ಸಂಪಾದನೆಯಲ್ಲಿ ನಮಗೆ ಯಾಕೆ ಒಂದು ಚಿಕ್ಕ ಬಟ್ಟೆ ಅಂಗಡಿ ತೆರೆಯಬಾರದೆಂದು ಕಮಲಮ್ಮನ ಹತ್ರ ಕೇಳ್ತಾರೆ. ಒಳ್ಳೆಯ ಲಾಭವಿದೆ ಎಂದು ಹೇಳಿದಾಗ ಕಮಲಮ್ಮ ಹೇಳ್ತಾರೆ, ನೀವೇನು ಹೇಳ್ತಿದ್ದೀರಾ? ನಿಮಗೆ ಹುಚ್ಚು ಹಿಡಿದು ಬಿಟ್ಟಿದೆಯಾ? ಪ್ರಾಯದ ಜೊತೆಗೆ ಮೆದುಳು ಕೂಡ ಹಾಳಾಗಿದೆ. ಅರೆ 65 ವರ್ಷ ಪ್ರಾಯದಲ್ಲಿ ಬಿಸ್ನೆಸ್ ಮಾಡೋಕ್ಕೋದ್ರೆ ಜನರು ನಗ್ತಾರೆ. ಮುದುಕ ಸಾಯೋ ಟೈಮಲ್ಲಿ ಬಿಸ್ನೆಸ್ ಮ್ಯಾನ್ ಆಗೋಕ್ಕೆ ಹೊರಟಿದ್ದಾನೆಂದು. ನಂದಕಿಶೋರ್ ಅವರು ಹೇಳ್ತಾರೆ, ಇದರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ಈ ಬಿಸ್ನೆಸ್ ಪಂಕಜ್ ಬೇಕಾದ ಎಲ್ಲ ಸಹಕಾರ ಮಾಡುವುದಾಗಿ ಹೇಳಿದ್ದಾನೆ.
ನನಗೆ ಜಾಸ್ತಿ ಓಡಾಡೋಕ್ಕೆ ಆಗಲ್ಲವೆಂದು ಅವನು ತರಿಸೋ ಸ್ಟಾಕ್ ಜೊತೆ ನನಗೂ ತರಿಸ್ತಾನೆಂದು ಹೇಳಿದ್ದಾನೆ. ಹಾಗೆ ಒಂದು ದಿನ ನಂದಕಿಶೋರ್ ಅವರು 65 ವರ್ಷ ಪ್ರಾಯದಲ್ಲಿ ಒಂದು ಬಟ್ಟೆ ಅಂಗಡಿ ತೆರೆದೇ ಬಿಡುತ್ತಾರೆ. ಅಂಗಡಿ ನೋಡಿ ಅಕ್ಕಪಕ್ಕದ ಜನ ಕೇಳ್ತಾರೆ, ಅಜ್ಜ ಎಷ್ಟು ವರ್ಷ ವ್ಯಾಪಾರ ಮಾಡೋ ಐಡಿಯಾ ಇದೆ? ಮಕ್ಕಳೇ ಎಷ್ಟು ದಿನ ಬದುಕಿರ್ತೇವೆಯೋ, ಎಷ್ಟು ದಿನ ನಡೆದಾಡೋ ಶಕ್ತಿ ಇರುತ್ತದೆಯೋ ಅಷ್ಟು ದಿನ ವ್ಯಾಪಾರ ಮಾಡುತ್ತೇನೆ ಎಂದು ಹೇಳ್ತಾರೆ. ಆಗ ಯಾವಾಗ ನಿಲ್ಲಿಸ್ತೇನೋ ಆವಾಗ ನೋಡೋಣ ಏನು ಮಾಡುವುದೆಂದು ಮೆಲ್ಲನೆ ನಂದಕಿಶೋರ್ ಅವರ ವ್ಯಾಪಾರ ಬೆಳೆಯತೊಡಗಿತು. ನಂದಕಿಶೋರ್ ಅವರ ಬಳಿ ಹಣದ ಕೊರತೆ ಇರಲಿಲ್ಲ. ನಂದಕಿಶೋರ್ ಅವರು ಪಂಕಜ್ ಬಂಗಲೆಯಲ್ಲಿ ಒಂದು ಚಿಕ್ಕ ಮನೆ ಖರೀದಿಸುತ್ತಾರೆ. ಚಿಕ್ಕದಾದರೂ ಗಂಡ ಹೆಂಡತಿಗೆ ಅದು ಸಾಕಾಗಿತ್ತು. ಇದಕ್ಕಿಂತ ದೊಡ್ಡ ಮನೆ ಅವರಿಗೆ ಬೇಕಾಗೂ ಇರಲಿಲ್ಲ. ಹೀಗೆ 5 ವರ್ಷ ಕಳೆಯುತ್ತೆ. ನಂದಕಿಶೋರ್ ತನ್ನ ಹೆಂಡತಿ ಹತ್ರ ಹೇಳ್ತಾರೆ, ಭಾಗ್ಯ, ನಾವು ಯೌವನದಲ್ಲಿ ತುಂಬ ಕಷ್ಟ ಎದುರಿಸಿದ್ವಿ. ನಮ್ಮ ತಂದೆ ತಾಯಿಯ ಸೇವೆ ಮಾಡಿ ನಮ್ಮ ದಿನ ದೂಡಿದ್ವಿ. ನೀನು ಯಾವಾಗ ನನ್ನ ಮದುವೆಯಾಗಿ ಮನೆಗೆ ಬಂದಾಗ ಮನೆಯಲ್ಲಿ ಮದುವೆ ವಯಸ್ಸಿಗೆ ಬಂದಿರೋ 3 ತಂಗಿಯರಿದ್ರು. ಪ್ರಾಯದ ಅಪ್ಪ ಅಮ್ಮ ಇದ್ರು. ತಂಗಿಯರ ಮದುವೆ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಇತ್ತು. ಯಾಕೆಂದರೆ ಮನೆಯಲ್ಲಿ ದುಡಿಯೋ ಒಬ್ಬನೇ ಮಗ ನಾನಾಗಿದ್ದೆ. ಅದರ ನಂತರ ನಮಗೂ ಮಗ ಹುಟ್ಟಿದ. ಅವನ ಉನ್ನತಿಗೆ, ವಿದ್ಯಾಭ್ಯಾಸಕ್ಕೆ ನಾವು ಏನೆಲ್ಲ ಮಾಡಿಲ್ಲ. ಕೊನೆಗೆ ರಸ್ತೆಗೆ ಬಂದು ಬಿದ್ವಿ. ಆದರೆ ಇದುವರೆಗೂ ನಾನು ನಿನ್ನ ಹತ್ರ ಕೇಳಿಲ್ಲ ನಿನಗೇನು ಇಷ್ಟವೆಂದು, ಏನು ತಗೊಳ್ಬೇಕು ಎಂದು. ನಿನ್ನ ಆಶೆ ಆಕಾಂಕ್ಷೆಗಳ ಕಡೆ ನಾನು ಗಮನ ಹರಿಸಲೇ ಇಲ್ಲ. ಆದರೆ ಈಗ ನಾವು ಎಲ್ಲ ಜವಾಬ್ದಾರಿಗಳಿಂದ ಮುಕ್ತರಾಗಿದ್ದೇವೆ. ಕೈಯಲ್ಲಿ ಹಣ ಕೂಡ ಇದೆ. ಈಗ ನಾನು ನಿನ್ನ ಹತ್ರ ಕೇಳ್ತಿದ್ದೇನೆ, ನಿನಗೇನು ಬೇಕು? ನೀನು ಏನು ಕೇಳಿದರೂ ಅದನ್ನು ನಾನು ಇವತ್ತು ತಂದು ಕೊಡುತ್ತೇನೆ. ನಿನ್ನ ಆಸೆ ಏನಿದ್ರೂ ನೆರವೇರಿಸುತ್ತೇನೆ. ಗಂಡನ ಮಾತು ಕೇಳಿ ಕಮಲಮ್ಮಳಿಗೆ ತನ್ನ ಸೊಸೆ ಹೇಳಿದ ಮಾತು ನೆನಪಿಗೆ ಬರುತ್ತೆ. ಆವತ್ತು ಸೊಸೆ ಹೇಳಿದ್ರು, ನಿನಗೆ ಕಾರಲ್ಲಿ ಕೂರೋ ಯೋಗ್ಯತೆ ಏನಿದೆ ಎಂದು. ಕಮಲಮ್ಮ ಪ್ರೀತಿಯಲ್ಲಿ ಹೇಳ್ತಾರೆ, ನನಗೆ ಒಂದು ದೊಡ್ಡ ಕಾರ್ ಬೇಕೆಂದು. ನಂದಕಿಶೋರ್ ಹೇಳ್ತಾರೆ, ಸರಿ, ಹಾಗಾದರೆ ಒಂದೊಳ್ಳೆ ಮುಹೂರ್ತ ನೋಡಿ ಹೋಗಿ ನಿಮಗಿಷ್ಟವಾದ ಕಾರ್ ಖರೀದಿ ಮಾಡುವ ಎಂದು. ಕಮಲಮ್ಮಳ ಖುಷಿಗೆ ಪಾರವೇ ಇರಲಿಲ್ಲ. ಅವರಿಗೆ ಒಂದು ಚಿಕ್ಕ ಮನೆ ಕೂಡ ರೆಡಿಯಾಗಿತ್ತು. ಪತಿ ಸಂಪಾದನೆ ಮಾಡ್ತಿದ್ದಾರೆ, ಜೊತೆಗೆ ಕಾರ್ ಕೂಡ ಬರ್ತಿದೆ. ತನ್ನ ಯೌವನದಲ್ಲಿ ಮಾಡಬೇಕಿದ್ದ ಮೋಜು ಮಸ್ತಿ ಮಗನಿಗಾಗಿ ಮಾಡದೆ ಅದೀಗ ಸಮಯ ಬಂದಿದ್ದು ಕಮಲಮ್ಮ ಫುಲ್ ಖುಷಿಯಾಗಿದ್ರು. ಕೆಲವೇ ದಿನಗಳಲ್ಲಿ ಅವರ ಮನೆಗೆ ಹೊಸ ಕಾರ್ ಬರುತ್ತೆ. ನಂದಕಿಶೋರ್ ಹೊಸ ಕಾರಿನಲ್ಲಿ ಕಮಲಮ್ಮಳನ್ನು ಕರೆದುಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಬಡವರಿಗೆ ಊಟದ ವ್ಯವಸ್ಥೆ ಮಾಡಿಸ್ತಾರೆ. ದೇವಸ್ಥಾನದಲ್ಲಿ ಎಲ್ಲರಿಗೂ ಅನ್ನ ಬಡಿಸ್ತಾ ಇರ್ತಾರೆ. ಆಗ ಸಡನ್ ಆಗಿ ದೇವಸ್ಥಾನದ ಮೆಟ್ಟಿಲಲ್ಲಿ ಕೂತಿರುವ ಸೊಸೆ ಹಾಗೂ ಮಗನ ಕಡೆ ನೋಡ್ತಾರೆ. ಅಷ್ಟೊತ್ತಿಗೆ ಅನ್ನ ಬಡಿಸುತ್ತಾ ನಂದಕಿಶೋರ್ ಅವರು ರಮೇಶ ಹಾಗೂ ಆರತಿ ಹತ್ರ ಬರ್ತಾರೆ. ನಂದಕಿಶೋರ್ ಅವರ ವೇಷಭೂಷಣ ನೋಡಿ ಮಗ ಸೊಸೆ ದಂಗಾಗ್ತಾರೆ. ಇಷ್ಟೊಂದು ಶ್ರೀಮಂತಿಗೆ ಇವರಿಗೆ ಹೇಗೆ ಬಂತೆಂದು ಇವರಿಗೆ ಆಶ್ಚರ್ಯವಾಯಿತು. ಕಣ್ ಬಿಟ್ಟು ನೋಡ್ತಾರೆ. ನಂದಕಿಶೋರ್ ಅವರ ತಟ್ಟೆಗೂ ಅನ್ನ ಬಡಿಸ್ತಾರೆ. ಬಡವರಿಗೆ ಹಣ ಕೂಡ ಹಂಚಿ ಅಲ್ಲಿಂದ ವಾಪಸ್ ಮನೆಗೆ ಬರಲು ಕಾರ್ ಬಳಿ ಬರ್ತಾರೆ. ಆಗ ಅಲ್ಲಿಗೆ ರಮೇಶ ಹಾಗೂ ಆರತಿ ಬರ್ತಾರೆ. ಅಪ್ಪಾಜಿ, ನಾನು ನಿಮ್ಮ ಮಗ ರಮೇಶ ಎಂದು ಹೇಳಿದಾಗ ನಂದಕಿಶೋರ್ ಅವರು ಒಮ್ಮೆ ತಿರುಗಿ ನೋಡ್ತಾರೆ. ನಂತರ ಸೀದಾ ಕಾರ್ ಕಡೆ ನಡೆಯುತ್ತಾರೆ. ಆಗ ರಮೇಶ ನಂದಕಿಶೋರ್ ಅವರ ಕಾಲು ಹಿಡಿದು, ಅಪ್ಪ, ನನ್ನ ಮಾತು ಕೇಳಪ್ಪ ಎಂದು ಗೋಗರೆಯುತ್ತಾನೆ. ಆರತಿ ಕೂಡ ಕಮಲಮ್ಮಳ ಕೈ ಹಿಡಿದು ಹೇಳ್ತಾಳೆ, ಅಮ್ಮ, ನಮಗೆ ವ್ಯಾಪಾರದಲ್ಲಿ ದೊಡ್ಡ ನಷ್ಟವಾಗಿದೆ. ನಷ್ಟ ತುಂಬಲು ಮನೆ ಕೂಡ ಮಾರಿದ್ವಿ. ಮಾಡಿದ್ದ ಬಿಸ್ನೆಸ್ ಲೋನ್ ಕಟ್ಟಲಾಗದೆ ಬೀದಿಗೆ ಬಂದಿದ್ದೇವೆ. ಇದ್ದ ತಾಳಿಯನ್ನು ಕೂಡ ಮಾರಿದ್ದೇವೆ. ನಾನು 2 ತಿಂಗಳು ತವರು ಮನೆಯಲ್ಲೇ ಇದ್ದೆ. ಅಮ್ಮ, ನೀವೇ ನಮಗೆ ಸಹಾಯ ಮಾಡಬೇಕು. ಕಮಲಮ್ಮಳ ಕಣ್ಣು ಕೆಂಪೇರಿತು. ಅವತ್ತು ನಡೆದ ಘಟನೆ ನೆನಪಿಗೆ ಬಂದಿತು. ಕಮಲಮ್ಮ ತನ್ನ ಮಗನ ಎದುರೇ ಬಿಕಾರಿಯಂತೆ ಚಿಲ್ಲರೆ ಹಣಕ್ಕಾಗಿ ಸೊಸೆಯ ಹತ್ರ ಬೇಡಿದ್ರು. ನಿನ್ನ ಅಪ್ಪ ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟ ಮಾಡ್ತಿದ್ದಾರೆ. ಸ್ವಲ್ಪ ಹಣ ಕೊಟ್ಟು ಅವರನ್ನು ಉಳಿಸೋಕೆ ಸಹಾಯ ಮಾಡಿ ಎಂದು ಕೇಳಿದಾಗ ಮಗ ಸೊಸೆ ಇಬ್ಬರು ಇವರನ್ನು ಅವಮಾನಿಸಿ ಖಾಲಿ ಕೈಯಲ್ಲೇ ವಾಪಸ್ಸು ಕಳುಹಿಸಿದ್ದರು.
ಮಗ ಸೊಸೆ ಮಾತಾಡ್ತಿದ್ದಂತೆ ನಂದಕಿಶೋರ್ ಕಮಲಮ್ಮಳನ್ನು ಕರೆದುಕೊಂಡು ಕಾರ್ ಹತ್ರ ಹೋದರು. ಆಗ ಮಗ ಸೊಸೆ ಓಡೋಗಿ ಇಬ್ಬರ ಕಾಲಿಗೆ ಬಿದ್ದು ನಮ್ಮನ್ನು ಕ್ಷಮಿಸಿ ಎಂದು ಅಳುತ್ತಾರೆ. ನಮ್ಮಿಂದ ದೊಡ್ಡ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ ಎಂದು ಸೊಸೆ ಹೇಳ್ತಾಳೆ. ನಾನು ಹಣದ ದರ್ಪದಿಂದ ನಿಮ್ಮಿಬ್ಬರನ್ನು ನಿರ್ಲಕ್ಷಿಸಿದೆ, ಇನ್ಯಾವತ್ತೂ ಹಾಗೆ ಮಾಡಲ್ಲ, ದಯವಿಟ್ಟು ನಮಗೆ ಒಂದು ಸಲ ಸಹಾಯ ಮಾಡಿ ಎಂದು ಕೇಳಿಕೊಂಡರು. ನಂದಕಿಶೋರ್ ಅವರೊಂದು ಮಾತನ್ನು ಕೇಳಿಸಿಕೊಳ್ಳಲ್ಲ. ಕಾರ್ ಬಾಗಿಲು ತೆರೆದು ಭಾಗ್ಯವತಿ, ನೀನು ನಿನ್ನ ಕಾರಲ್ಲಿ ಕೂತ್ಕೋ ಎಂದು ಕಮಲಮ್ಮಳ ಹತ್ರ ಹೇಳ್ತಾರೆ. ದೇವರ ದಯೆಯಿಂದ ನಮಗೆ ನಮ್ಮ ಕಾರಿನಲ್ಲೇ ಹೋಗೋ ಯೋಗ ಬಂದ್ಬಿಡ್ತು. ಅವರು ಹೋದ ನಂತರ ಅದೇ ದೇವಸ್ಥಾನಕ್ಕೆ ರಮೇಶ್ ಆರತಿ ಮನೆ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದವ ಹೊಸ ಬೈಕ್ನಲ್ಲಿ ಬರ್ತಾನೆ. ಆಗ ರಮೇಶ್ ಕೇಳ್ತಾನೆ, ಏನು ಹೊಸ ಬಾಸ್ ಬೈಕ್ ತೆಗೆದು ಕೊಟ್ಟರೆ ಎಂದು. ಅದಕ್ಕೆ ಇಲ್ಲಪ್ಪ, ಇದು ನಾನು ಅವತ್ತು ಮಾಡಿದ ಉಪಕಾರಕ್ಕೆ ನಿಮ್ಮ ಅಪ್ಪ ಕೊಟ್ಟ ಉಡುಗೊರೆ ಇದು ಎಂದು ಹೇಳ್ತಾನೆ. ಆವತ್ತು ನಿಮ್ಮ ತಂದೆಗೆ ಹುಷಾರಿಲ್ಲವೆಂದು ಹೇಳಿ ಹಣ ಕೇಳೋಕೆ ಬಂದಾಗ ನೀವು ಕೊಡದೆ ಹೊರಗೆ ಕಳುಹಿಸಿದಾಗ ಅವರು ಗೇಟ್ ಪಕ್ಕ ಕೂತು ಅಳುತ್ತಿರುವುದನ್ನು ನನಗೆ ನೋಡೋಕೆ ಆಗದೆ ನನ್ನ ಹತ್ರ ಇದ್ದ ಹಣವನ್ನೆಲ್ಲ ತೆಗೆದು ಕೊಟ್ಟಿದ್ದೆ. ಈಗ ಅದಕ್ಕಾಗಿ ಅವರು ಎಷ್ಟು ಬೇಡವೆಂದರೂ ಒತ್ತಾಯ ಮಾಡಿ ಇದು ನಾವು ಕೊಡೋ ಆಶೀರ್ವಾದ ಎಂದು ಹೇಳಿದಾಗ ನಾನು ಬೇಡವೆಂದು ಹೇಳಕ್ಕಾಗಲ್ಲ. ರಮೇಶ ಹಾಗೂ ಆರತಿ ಒಳಗೊಳಗೆ ಉರಿಯುತ್ತಿದ್ದರೂ ಈಗ ಏನು ಮಾಡೋಕ್ಕಾಗದೆ ಸುಮ್ಮನಾದರು. ಮಾಡಿದ ಕರ್ಮ ಯಾವತ್ತೂ ಬಿಡಲ್ಲ ಎನ್ನುವುದಕ್ಕೆ ಇದೊಂದು ಉತ್ತಮ ಉದಾಹರಣೆ.